ಭೀಮಸೇನ, ಭೀಮ, ಅದರ ಜೊತೆಗೆ ಸೇನ ಸೇರಿದೆ. ತಾವು ಅದನ್ನು ಉಲ್ಲೇಖಿಸಿದಿರಿ. ಭೀಮ ಅಲ್ಲ, ಭೀಮಸೇನ ಅಂತ. ಭೀಮ ಅನ್ನುವ ಶಬ್ದವೇ ಭಯಂಕರ ಅನ್ನುವ ಅರ್ಥವನ್ನು ಹೇಳುತ್ತೆ. ಅದರ ಜೊತೆಗೆ ಸೇನೆಯೂ ಸೇರಿದರೆ, ಸೇನೆ ಅಂದರೆ ಭಯಂಕರ, ಭೀಮ ಅಂದರೂ ಭಯಂಕರ ಅಂತ. ಹಾಗಾಗಿ ನಮ್ಮ ಮನಸ್ಸಲ್ಲಿ ಭೀಮ ಅಂತ ಅಂದ ಕೂಡಲೇ ಬರುವ ಚಿತ್ರಣ ಅಂಥದ್ದೇ. ಭೂಮಿಯಿಂದ ಆಕಾಶ ಮುಟ್ಟುವಂತಹ ಒಂದು ಎತ್ತರದ ನಿಲುವು, ಗುಂಡಾದ ಶರೀರ, ಕೈಯಲ್ಲಿ ತಾವು ಹೇಳದಂತೆ ಭೂಮಿ ತೂಕದ ಗದೆ. ನಮ್ಮೆಲ್ಲರಿಗೆ ಭೀಮ ಅಂತಂದಾಗ ಈ ತರಹದ ಒಂದು ಆಕೃತಿ ಮತ್ತು ಕ್ರೋಧಾವಿಷ್ಟನಾಗಿ ದುಶ್ಯಾಸನನ ರಕ್ತ ಕುಡದಂಥವನು ಅನ್ನುವ ತರಹದಲ್ಲಿ, 100 ಜನ ಕೌರವರನ್ನು ಕೊಂದು ಹಾಕಿದವ ಅನ್ನುವ ತರಹದಲ್ಲಿ ಕಾಣಿಸಿಕೊಳ್ತಾನೆ. ಆದರೆ ಅವನ ವ್ಯಕ್ತಿತ್ವ ಎಷ್ಟು ವಿಚಿತ್ರವಾದದ್ದು ಅಂತ ಅಂದರೆ, ಹೊರನೋಟಕ್ಕೆ ಭೀಮ ಇಂಥವನೇ, ಭಯಂಕರನೇ, ಭೀಮಕಾಯನೇ. ಆದರೆ ಅಂತರಂಗ ಅಂತ ತೆಗೆದುಕೊಂಡ್ರೆ ಭೀಮನಷ್ಟು ಮೃದು ಹೃದಯಿ ಮಹಾಭಾರತದಲ್ಲಿ ಇನ್ನೊಬ್ಬನಿಲ್ಲ ಅಂತ ಹೇಳಬೇಕು. ಭೀಮನಷ್ಟು ಮೃದು ಹೃದಯಿ ಮಹಾಭಾರತದಲ್ಲಿ ಇನ್ನೊಬ್ಬನಿಲ್ಲ ಅಂತ ಹೇಳಬೇಕು. ಅಂಥವನು ಭೀಮ. ಹಾಗಾಗಿ ಅವನ ನಡೆ, ನುಡಿ ಮತ್ತು ಅವನ ಅಂತರಂಗ ಬಹಳ ಉಳಿದ ಪಾತ್ರಗಳಿಗಿಂತ ವ್ಯತಿರಿಕ್ತವಾಗಿ ನಿಲ್ಲತ್ತೆ, ಬೇರೆಯ ತರಹದಲ್ಲೇ ನಿಲ್ಲತ್ತೆ. ಭೀಮ ಅಂತ ಅಂದಾಗ ಭೀಮನನ್ನು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಕಾಣೋದು ಅರಿಭಯಂಕರನಾದ ಭೀಮ ಅಲ್ಲ, ಬದಲಿಗೆ ಕುಟುಂಬ ರಕ್ಷಕನಾದ ಭೀಮ, ಕುಟುಂಬದ ಕುರಿತಾದ ಅದಮ್ಯ ಪ್ರೀತಿಯುಳ್ಳಂತಹ ಭೀಮ ಅಂತ. ಭೀಮನ ಇಡೀ ಬದುಕಿನಲ್ಲಿ ಅವನೇನು ಮಾಡ್ದ ಅನ್ನೋದನ್ನು ನೋಡ್ತಾ ಹೋದರೆ ನಮ್ಮ ಮನೆಯಲ್ಲೂ ಭೀಮನಂಥವ ಒಬ್ಬ ಇರಬೇಕಿತ್ತು ಅಂತ ಅನ್ನಿಸತ್ತೆ. ಅಂಥವನು ಭೀಮ ಅಂತ. ಯುಧಿಷ್ಠಿರ ಧರ್ಮರಾಜನನ್ನು ತೆಗೆದುಕೊಂಡ್ರೆ, ಅರ್ಜುನನನ್ನು ತೆಗೆದುಕೊಂಡ್ರೆ, ಈ ಇಬ್ಬರೂ ಕೌಂತೆಯರು ಧರ್ಮರಕ್ಷಕರಾಗಿ ಲೋಕಕಂಟಕರನ್ನು ನಿವಾರಿಸ್ತಾ ಕಾಣಿಸಿಕೊಳ್ತಾರೆ. ಭೀಮ ಕೂಡ ಲೋಕಕಂಟಕರನ್ನು ನಿವಾರಿಸಿದಾನೆ. ಆದರೆ ಅವನ ಪ್ರಧಾನವಾದ ಗಮನ ಇರೋದು ಎಲ್ಲಿ ಅಂತ ಅಂದರೆ, ತನ್ನ ಕುಟುಂಬವನ್ನು ರಕ್ಷಿಸುವಲ್ಲಿ ಅಂತ. ಏನಾದರೂ ಸಹಿಸಬಲ್ಲ, ತನ್ನ ಕುಟುಂಬಕ್ಕೆ ನೋವಾದರೆ, ಅವಮಾನ ಆದರೆ, ಆಘಾತ ಆದರೆ ಸಹಿಸಲಾರದವ ಭೀಮ ಅಂತ. ಹಾಗಾಗಿ ನೋಡುವ ನೋಟಕ್ಕೆ ಒಂದು ತರಹ ಕಾಣುತ್ತಾ ಅಂತರಂಗದ ಆಳಕ್ಕೆ ಇಳಿತಾ ಹೋದಾಗ ಇನ್ನೊಬ್ಬನೇ ಆಗಿ ಕಾಣಿಸುವ ಅಪರೂಪದ ವ್ಯಕ್ತಿತ್ವ ಭೀಮನದ್ದು, ಭೀಮಸೇನನದ್ದು. ಭೀಮ ಅವನ ಸಾಮರ್ಥ್ಯ ಎಷ್ಟು ಅನ್ನೋದನ್ನು ಹುಟ್ಟಿದ ಕೂಡಲೇ ತೋರಿಸಿದವ. ವಾಯುವಿನ ಅನುಗ್ರಹದಿಂದ ಹುಟ್ಟುತ್ತಾನೆ ಅವನು ಹುಟ್ಟುವ ಹಿನ್ನೆಲೆಯಲ್ಲಿ ಪಾಂಡುವಿನ ಸಂಕಲ್ಪವೇ ಅಂಥದ್ದಾಗಿತ್ತು. ಧರ್ಮರಾಜ ಹುಟ್ಟಿದ ಮೇಲೆ, ಅಂದರೆ ಯುಧಿಷ್ಠಿರ ಹುಟ್ಟದ ಯಮನ ಅನುಗ್ರಹದಿಂದ, ಇದಾದ ಮೇಲೆ ಪಾಂಡುವಿಗೆ ಅನ್ನಿಸ್ತು ಧರ್ಮದ ರಕ್ಷಣೆಗೆ ಬಲ ಬೇಕು, ಶಕ್ತಿ ಬೇಕು, ಹಾಗಾಗಿ ಬಲಿಷ್ಠನಾದ ಒಬ್ಬ ವ್ಯಕ್ತಿ ಬೇಕು ಅಂತ ಅನ್ನಿಸ್ತು ಅವನಿಗೆ ಅಂತ. ಧರ್ಮ ಅಂತ ಅಂದರೆ ನ್ಯಾಯ, ಸಜ್ಜನಿಕೆ, ಒಳಿತು, ಇಂಥದ್ದು ಉಳಿಬೇಕು ಅಂತ ಅಂದರೆ ಅದನ್ನು ಕಾಯುವ, ರಕ್ಷಿಸುವ ಸಾಮರ್ಥ್ಯ ಅನ್ನೋದು ಬೇಕಾಗತ್ತೆ, ಬಲ ಅಂತ ಅನ್ನೋದು ಬೇಕಾಗತ್ತೆ ಅಂತ. ಅಂದರೆ ಲೋಕದಲ್ಲಿ ಸಜ್ಜನಿಕೆಯನ್ನು, ನ್ಯಾಯವನ್ನು, ಧರ್ಮವನ್ನು ಉಳಿಸುವಂತಹ ಒಂದು ಶಕ್ತಿಶಾಲಿಯಾದ ವ್ಯಕ್ತಿ ಬೇಕು ಅಂತ ಪಾಂಡುವಿಗೆ ಅನ್ನಿಸಿದ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡು ಬಂದವ ಭೀಮ.